ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ರಥಯಾತ್ರೆಯು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗವಾದ ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಬಳಿ ಆಗಮಿಸಿತು. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಉಮೇಶ್ ಚಂದ್ರ ಹಾಗೂ ಸಾಹಿತ್ಯ ಅಭಿಮಾನಿಗಳು ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಸ್ವಾಗತಿಸಿದರು. ಡೊಳ್ಳು ಕುಣಿತ, ತಮಟೆ ವಾದ್ಯ, ಅಲಂಕಾರಿಕ ಬೊಂಬೆಗಳ ನೃತ್ಯ ಪ್ರದರ್ಶನದೊಂದಿಗೆ ವಿಜಯನಗರದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ತೆರಳಿ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಬಳಿಗೆ ತೆರಳಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಉಮೇಶ್ ಚಂದ್ರ, ನಾಡು ನುಡಿ ನೆಲ ಜಲ ಭಾಷೆ ವಿಚಾರವಾಗಿ ಸಾಹಿತ್ಯ ಪರಿಷತ್ತು ಸದಾ ನಿಲ್ಲಲಿದೆ. ಅನ್ಯ ಭಾಷಿಕರು ರಾಜ್ಯದಲ್ಲಿ ಕನ್ನಡ ಕಲಿತು ಸಮಾನತೆ ಸೌಹಾರ್ದತೆ ಕಾಪಾಡಬೇಕು ಎಂದು ಹೇಳಿದರು. ಇದು ಕನ್ನಡ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಈ ಒಂದು ಕನ್ನಡದ ತೇರು ಏನು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಕನ್ನಡದ ತೇರು, ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಏನು ಬರೋ ತಿಂಗಳು 20, 21, 22ನೇ ತಾರೀಕು ನಡೀತಾ ಇದೆ. ಅದರ ಅಂಗವಾಗಿ ಇಡೀ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಎಲ್ಲ ಕನ್ನಡ ಮನಸ್ಸುಗಳು, ಸಾಹಿತಿಗಳು, ಕಲಾವಿದಗಳು ಮತ್ತು ರಂಗಭೂಮಿ ಕಲಾವಿದರಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿರ್ಬೋದು, ಇವರೆಲ್ಲರನ್ನು ಕೂಡ ಗುರುತಿಸಿ ಒಂದೇ ವೇದಿಕೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಗಡಿನಾಡ ಪ್ರದೇಶಗಳಿರ್ಬೋದು, ಹೊರ ರಾಜ್ಯಗಳಿರ್ಬೋದು, ಅಖಿಲ ಭಾರತ ಮಟ್ಟದಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಅದು ಇವತ್ತು ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಈ ಒಂದು ರಥ ಇವತ್ತು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಹಾಗಾಗಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತು ನಾವು ಸ್ವಾಗತವನ್ನು ಮಾಡಿದ್ದೇವೆ. ಇದು ಮುಂದುವರಿಯುತ್ತೆ. ಹೀಗೆ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಕಚೇರಿಗೆ ತೆರಳಿ ಅಲ್ಲಿಂದ ಮುಂದೆ ಇಡೀ ರಾಜ್ಯದಲ್ಲಿ ಸಂಚರಿಸ್ತಕ್ಕಂಥ ಒಂದು ರಥ ಇವತ್ತು ನಮ್ಮ ಮುಂದೆ ಇದೆ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ, ಸಂತೋಷ ಇದೆ. ನಮ್ಮ ಕ್ಷೇತ್ರಕ್ಕೆ ಇಂಥ ರಥ ಬಂದಿರತಕ್ಕಂಥದ್ದು ತಾಯಿ ಭುವನೇಶ್ವರಿಯನ್ನು ಕೊಂಡೊಯ್ತಾ ಇರ್ತಕ್ಕಂಥದ್ದು ಸಂತೋಷ ತಂದಿದೆ. ಮತ್ತು ಎಲ್ಲ ನಮ್ಮ ಹೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಿಯಾ ಕೃಷ್ಣರವರು ಮತ್ತು ಇನ್ನಿದು ಅನೇಕ ನಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಮತ್ತು ನಮ್ಮ ಕಂದಾಯ ಇಲಾಖೆಯ ತಹಸೀಲ್ದಾರರು ಇರ್ಬೋದು, ಮತ್ತು ಡೆಪ್ಟಿ ತಹಸೀಲ್ದಾರ್ ಇರ್ಬೋದು, ಶಿಕ್ಷಣ ಇಲಾಖೆಯಿಂದ ಇರ್ಬೋದು, ಮತ್ತು ಇನ್ನಿತರೆ ಇಲಾಖೆಗಳಿಂದ ಬಂದಂಥ ಏನು ಅಧಿಕಾರಿ ವರ್ಗದವ್ರು ಇರ್ಬೋದು, ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಅವರು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾವು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ ನಮ್ಮ ಜೊತೆಗಿದ್ದು ಈ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಇದೊಂದು ಪುಣ್ಯದ ಕೆಲಸ ಅಂತ ನಾವಾದರೂ ಭಾವಿಸಿಕೊಂಡು ಈ ಮೆರವಣಿಗೆಯನ್ನು ಅದ್ದೂರಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಾಯಿ ಭುವನೇಶ್ವರಿಯ ಒಂದು ಈ ರಥವನ್ನು, ಕನ್ನಡ ಸಾಹಿತ್ಯ ಪರಿಷತ್ತಿನ ರಥವನ್ನು ನಾವು ಸ್ವಾಗತಿಸಿ ಮುಂದೆ ಬೀಳ್ಕೊಡ್ತಾ ಇದ್ದೀವಿ. ಸರ್, ಇದು ರಾಜ್ಯದಲ್ಲಿ ಕನ್ನಡಿಗರಿಗೆ ಹೆಚ್ಚು ಉದ್ಯಮ ಸಿಗಬೇಕು, ಸರ್ಕಾರ ಕೆಲಸಗಳು ಸಿಗಬೇಕು ಅಂತ ಕೇಳ್ತಿದ್ದಾರೆ. ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಗೋರೂರು ಚನ್ನಬಸಪ್ಪ ಅವ್ರನ್ನ ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಈಗಾಗಲೇ ಅವ್ರ ಸಮ್ಮೇಳನ ಅಧ್ಯಕ್ಷರಾದ ಕೂಡಲೇ ಅವ್ರ ಮೊದಲನೇ ಧ್ವನಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥದ್ದು ಅವ್ರ ಮೊದಲನೇ ಧ್ವನಿ. ಅವರ ಸಮ್ಮೇಳನ ಅಧ್ಯಕ್ಷರ ನುಡಿನೂ ಕೂಡ ಅದೇ ಆಗಿರುತ್ತದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಮತ್ತು ಖಾಸಗಿ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಮಹಿಳೆಯರಿರ್ಬೋದು ಮತ್ತು ಎಲ್ಲ ಕನ್ನಡಿಗರಿಗೂ ಕೂಡ ಔದ್ಯೋಗಿಕ ವಿಚಾರದಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು, ಸರೋಜಿನಿ ಮಹಿಷಿ ಜಾರಿ ವರದಿಗೆ ಬರ್ತಕ್ಕಂಥದ್ದು ಇರ್ಬೋದು, ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರ್ತಕ್ಕಂಥದ್ದು ಇರ್ಬೋದು, ಮತ್ತು ಶಾಸ್ತ್ರೀಯ ಭಾಷೆ ಜಾರಿಗೆ ತಕ್ಕಂಥದ್ದು ಇರ್ಬೋದು, ಮತ್ತು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಹೆಚ್ಚು ಸ್ಥಾನಮಾನ ಸಿಗ್ತಕ್ಕಂಥದ್ದು ಇರ್ಬೋದು. ಬೆಂಗಳೂರು ನಗರದಲ್ಲಿ ನಾಮಫಲಕಗಳಲ್ಲಿ 60% ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ಇರ್ತಕ್ಕಂಥದ್ದು ಇರ್ಬೋದು. ಈಗ ಅನೇಕ ವಿಚಾರಗಳನ್ನು ಈ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರು ಶ್ರೀ ಗೋರೂರು ಚನ್ನಬಸಪ್ಪರವರು ತೆಗೆದುಕೊಳ್ಳೋರಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಒಕ್ಕಲಿನಿಂದ ರಾಜ್ಯದ ಸರ್ಕಾರಕ್ಕಾಗಲಿ ಮತ್ತು ಕೇಂದ್ರ ಸರ್ಕಾರಕ್ಕಾಗಲಿ ಒತ್ತಾಯ ಮಾಡುವಂಥದ್ದು ಈ ಸಮ್ಮೇಳನದಿಂದ ನಡೀತಾ ಇದೆ. ಎಲ್ಲ ಕನ್ನಡಿಗರು ಕೂಡ ಸ್ವಾಭಿಮಾನಿಗಳು, ನಾವೆಲ್ಲ ಸ್ವಾಭಿಮಾನಿಗಳು.
ನಿರಾಭಿಮಾನಿಗಳಾಗಬಾರ್ದು. ನಾವು ಹೊರ ರಾಜ್ಯಗಳಿಂದ ಬರ್ತಕ್ಕಂಥವ್ರು ಪರಭಾಷಿಕರಿಗೆ ನಾವು ಯಾವತ್ತೂ ಕೂಡ ಔದಾರ್ಯವನ್ನು ತೋರಿಸಿದ್ದೀವಿ. ಆದರೆ ಅದಷ್ಟೇ ನಮ್ಮ ಒಂದು ಏನು ನಮ್ಮ ಒಂದು ಏನು ಹೇಳ್ತೀವಿ ಜವಾಬ್ದಾರಿ ಅಂತಲ್ಲ, ನಮಗೆ ನಮ್ಮ ಒಂದು ಉದಾಸೀನ ಅಂತ ತಿಳ್ಕೋಬಾರ್ದು. ನಾವು ಅವ್ರಿಗೆ ಹೆಚ್ಚು ಗೌರವ ಕೊಡ್ತಕ್ಕಂಥದ್ದು ನಮ್ಮ ಉದಾಸೀನ ಅದು ಅಂತ ತಿಳ್ಕೋಬಾರ್ದು. ಯಾವುದೇ ಪರಭಾಷಿಕರಿದ್ರು ಕೂಡ ಈ ಮಣ್ಣಿನ ನೆಲ, ಜಲ, ಭಾಷೆ, ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ನೀರು, ಗಾಳಿ ಇವೆಲ್ಲನೂ ತೆಗೆದುಕೊಳ್ಬೇಕಾದ್ರೆ ಅವರು ಗೌರವಿಸಬೇಕು. ಕನ್ನಡ ಭಾಷೆಗೆ ಗೌರವಿಸಬೇಕು, ಆಡಳಿತ ಭಾಷೆಗೆ ಗೌರವಿಸಬೇಕು. ಮಾತೃಭಾಷೆ ಯಾವುದೇ ಇರಲಿ, ಯಾರೇ ಹೊರ ಭಾಷೆಯಿಂದ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಭಾಷಿಕರಿದ್ರು ಕೂಡ ಕನ್ನಡದ ಭಾಷೆ, ಆಡಳಿತ ಭಾಷೆಗೆ ಗೌರವವನ್ನು ಕೊಡೋದು ಕಲ್ತ್ಕೋಬೇಕು. ಕನ್ನಡ ಭಾಷೆಯಲ್ಲಿ ವ್ಯವಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಕನ್ನಡಿಗರು ಕೂಡ ಎಚ್ಚೆತ್ಕೊಂಡು ಯಾರೋ ಹೊರ ರಾಜ್ಯದಿಂದ ಯಾರೋ ಹೊರ ಭಾಷಿಕರು ಬಂದರೆ ಅವರ ಭಾಷೆಯಲ್ಲಿ ನಾವು ಮಾತಾಡೋಂಥ ಪ್ರಯತ್ನ ಬಿಟ್ಟು ಅವರನ್ನು ನಮ್ಮ ಭಾಷೆಗೆ ಅವ್ರನ್ನ ಮಾತಾಡೋಂಥ ನಿಟ್ಟಿನಲ್ಲಿ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಕಲಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕನ್ನಡಿಗರು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ.